ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೋಹಾನ 16ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನೀನ್ ಧೈರ್ಯವಾಗಿರು. ಲೋಕದಲ್ಲಿರುವಂತಹ ಸಂಕಟದ ನಿಮಿತ್ತವಾಗಿ, ಲೋಕದಲ್ಲಿರುವಂತಹ ಕಣ್ಣೀರಿನ ನಿಮಿತ್ತವಾಗಿ ನೀನೇನ್ ಮಾಡಬೇಡ, ಭಯ ಪಡಬೇಡ. ಅದನ್ನೆಲ್ಲವನ್ನು ನಾನು ಏನ್ ಮಾಡಿದ್ದೇನೆ, ಜಯಿಸಿದ್ದೇನೆ. ಆದುದರಿಂದ ನೀನೇನಾಗಿರು, ಧೈರ್ಯವಾಗಿರು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಬರುವಂತಹ ಸಂಕಟಗಳ ನಿಮಿತ್ತವಾಗಿ, ರೋಗದ ನಿಮಿತ್ತವಾಗಿ, ಸಾಲದ ನಿಮಿತ್ತವಾಗಿ ನಾವು ಇವತ್ತೇನಾಗಿದ್ದೇವೆ, ಬಾಧಿಸಲ್ಪಡುವವರಾಗಿದ್ದೇವೆ, ಕಣ್ಣೀರನ್ನು ಸುರಿಸುವವರಾಗಿದ್ದೇವೆ. ಈ ರೋಗ ನನ್ನನ್ನು ಯಾವಾಗ ಬಿಟ್ಟು ಹೋಗ್ತದೆ, ಈ ಸಾಲ ಯಾವಾಗ ನನ್ನನ್ನು ಬಿಟ್ಟು ಹೊರಗಡೆ ಹೋಗ್ತದೆ, ಈ ಪರಿಸ್ಥಿತಿಯಿಂದ ನಾನು ಯಾವಾಗ ಹೊರಗಡೆ ಬರ್ತೇನೆ, ಈ ಬಾಧಿಸುವಿಕೆಯಿಂದ, ಈ ದಾಸತ್ವದಿಂದ ನಾನು ಯಾವಾಗ ಹೊರಗಡೆ ಬರ್ತೇನೆ ಎಂದು ಅನೇಕ ಬಾರಿ ನಾವೇನಾಗ್ತಾ ಇರ್ತೇವೆ, ಭಯ ಪಡ್ತಾ ಇರ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಅದನ್ನೆಲ್ಲವನ್ನು ಆತನು ಏನ್ ಮಾಡಿದ್ದಾನೆ, ಶಿಲುಬೆಯಲ್ಲಿಯೇ ಅದನ್ನೆಲ್ಲವನ್ನು ಜಯಿಸಿದ್ದಾನೆ. ಆದದರಿಂದ ಕರ್ತನು ಹೇಳ್ತಾ ಇದ್ದಾನೆ, ಮಗನೇ, ಮಗಳೇ, ನೀನೇನಾಗಿರು, ಧೈರ್ಯವಾಗಿರು. ನಾನು ಏನ್ ಮಾಡಿದ್ದೇನೆ, ಜಯಿಸಿದ್ದೇನೆ. ನಾವು ಇವತ್ತು ಕರ್ತನ ಬಲದಲ್ಲಿ ನಾವೇನ್ ಮಾಡಬೇಕು, ಈ ಲೋಕದಲ್ಲಿ ಹಾದು ಹೋಗಬೇಕು. ಪರಿಶುದ್ಧಾತ್ಮನ ಬಲದಲ್ಲಿ ನಾವು ಇವತ್ತು ಸಾಗಬೇಕು. ಆಗ ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ನಾವು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಬಲವನ್ನ ನಾವು ಹೊಂದಿಕೊಂಡು ಹೊಸ ಬಲದಲ್ಲಿ ನಾವು ನಡೆದುಕೊಂಡು ಹೋಗೋಣ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಲೋಕದಲ್ಲಿರುವಂತಹ ಸಂಕಟಗಳನ್ನ ಜಯಿಸುವುದಕ್ಕೆ ಒಂದು ಹೊಸ ಬಲವನ್ನ ಕೊಡ್ರಿ, ಧೈರ್ಯವನ್ನ ಕೊಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.